ಲೋಕಸಭಾ ಸದಸ್ಯರಾದಂಥ ಶ್ರೀಧರ್ ಅವರ ಪರವಾಗಿ, ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ಅಂಜನಾ ಶ್ರೀಕಾಂತ್ ರವರ ಪರವಾಗಿ, ನಮ್ಮ ಹಿರಿಯ ಕಾಂಗ್ರೆಸ್ ನಾಯಕರಾದಂಥ ಪ್ರಶಾಂತ್ ಬಾಬುರವರ ಪರವಾಗಿ ನಮಸ್ಕಾರ. ಮೊನ್ನೆ ಮಳವಳ್ಳಿಯ ಮಾಜಿ ಶಾಸಕರಾದಂಥ ಅನ್ನದಾನಿಯವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕುರಿತು ತಮ್ಮ ಮುಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಮಾಡಿ ನಮ್ಮ ನಾಯಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ. ಅವ್ರಿಗೆ ಒಂದು ಮಾತನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. 1,00,000ಕ್ಕೂ ಜನ ನಿಮ್ಮನ್ನು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡಿರೋದೇ ಅಲ್ಲದೆ ನೀವು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕ್ಕಾಗದೆ ನಿಮ್ಮ ಅವಧಿಯಲ್ಲಿ ಕಾಲಹರಣ ಮಾಡಿಕೊಂಡು ಚುನಾವಣೆ 3 ದಿವಸ ಇದ್ದಂಗೆ ಜನಗಳಿಂದ ಪಲಾಯನ ಮಾಡಿದಂಥವರು ನಿಮ್ಮಿಂದ ನರೇಂದ್ರ ಸ್ವಾಮಿಯವರು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ. ನೀವೇನಾದ್ರೂ ಸಾಹಿತ್ಯ ಸಮ್ಮೇಳನದ ಲೆಕ್ಕ ಕೇಳಕ್ಕೆ ನೀವು ಒಬ್ಬರು ಕಮಿಟಿಲಿ ಮೆಂಬರ್ ಆಗಿದ್ರಿ, ನೀವು ಕೂಡ ಆ ಸಮಿತಿಲಿ ಒಬ್ಬರು. ಇವತ್ತು ಸಾಹಿತ್ಯ ಸಮ್ಮೇಳನವನ್ನು ನೀವೇ ಮಾಧ್ಯಮದ ನನ್ನೆಲ್ಲ ಮಿತ್ರರು ಅತ್ಯಂತ ಯಶಸ್ವಿಗೆ ಕಾರಣಕರ್ತರಾಗಿದ್ದೀರಿ. ಮತ್ತು ಆ ಯಶಸ್ವಿಯನ್ನು ನೀವು ತಮ್ಮ ಮಾಧ್ಯಮದಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಅಂತೇಳಿ ತಾವೇ ಬರ್ತಿದ್ದೀರಾ, ತಾವೇ ಅದನ್ನು ಇಡೀ ಭಾರತಕ್ಕೆ ಪ್ರಚುರಪಡಿಸಿದ್ದೀರಾ. ಮತ್ತು ಮಂಡ್ಯದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನ ಇಡೀ ಇಂಡಿಯಾದಲ್ಲೇ ತುಂಬ ಅದ್ಭುತವಾಗಿ ಆಗಿದೆ ಅನ್ನೋದನ್ನು ತಮ್ಮ ಮುಖಾಂತರನೇ ರುಜುವಾತು ಮಾಡಿದ್ದೀರಾ. ಇವರು ಅವರ ನಾಯಕರುಗಳಿಂದಲೇ ತಿರಸ್ಕಾರ ಪಟ್ಟಿದ್ದಾರೆ. ಜನತಾದಳದ ನಾಯಕರಿಂದನೇ ಅವರು ಅಡ್ರೆಸ್ ಗೆಲ್ದಿರುವಂಗೆ ಆಗ್ಬಿಟ್ಟಿದ್ದಾರೆ. ಯಾರು? ಈ ಅಂದಾನಿಯವರು ಇವತ್ತು ರಾಜಕೀಯ ಹತಾಶೆ ಆಗೋಗಿದ್ದಾರೆ. ನಾನು ಎಲ್ಲೋಗ್ಲಿ, ಏನು ಮಾಡಲಿ, ನನಗೆ ಈ ಕಡೆ ಜನತಾದಳದ ನಾಯಕರು ನನ್ನನ್ನು ಕರೀತಾ ಇಲ್ಲ, ಮಾಡ್ತಾ ಇಲ್ಲ ಅಂತೇಳಿ ಸುಮ್ಮನೆ ಏನಾದರೂ ನರೇಂದ್ರ ಸ್ವಾಮಿಯವ್ರ ಮೇಲೆ ಆಪಾದನೆ ಮಾಡಿದ್ರೆ ನಾನು ಸ್ವಲ್ಪ ಎಲ್ಲೋ ಕ್ಷೇತ್ರದ 4 ಜನ ಹೆಸರು ತಗೋಬೋದೇನೋ ಅಂತೇಳಿ ಇಲ್ಲ ಸಲ್ಲದರ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವರು ಸಮಿತಿಯಲ್ಲಿ ಒಬ್ಬರು ಇಟ್ಕೊಂಡು 7 ತಿಂಗಳ ಕಾಲ ಏನು ಮಾಡ್ತಾ ಇದ್ರಿ? ಅಂದಾನಿ ಅವರೇ, ನಿಮ್ಮನ್ನು ಕೇಳ್ತಾ ಇದ್ದೀನಿ, 7 ತಿಂಗಳ ಕಾಲ ಏನ್ರಿ ಮಾಡ್ತಾ ಇದ್ರಿ? ನೀವು ಸಮಿತಿಯಲ್ಲಿ ಒಬ್ಬರು ಮೆಂಬರ್ ಅಲ್ವೇನ್ರಿ? ಅವತ್ತೇ ನೀವು ಏನಾಗ್ತಾ ಇದೆ ಹೋಗ್ತಾ ಇದೆ ಅಂತ ನೀವು ಕೂಡ ಹೇಳ್ಬೋದಾಗಿತ್ತಲ್ವಾ? ಸುಮ್ಮನೆ ನೋಡಿ, ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ. ಅಂದಾನಿ ಅವರೇ, ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಮಾಡೋದ ಬಿಡ್ರಿ. ಇವತ್ತು ನರೇಂದ್ರ ಸ್ವಾಮಿ ಅವ್ರು ಮಾಡ್ತಾ ಇರೋ ಕೆಲಸವನ್ನ ನೀವು ಸಹಿಸಕ್ಕಾಗದೆ ಇವತ್ತು ಅವ್ರ ಮೇಲೆ ಇಲ್ದೇ ಇರೋ ಆಪಾದನೆ ಮಾಡಕ್ ಬಂದಿದ್ದೀರಿ. ನೋಡಿ, ನಿಮ್ನಾಗ್ಲೇ ನೋಡ್ರಿ ವಚನಭ್ರಷ್ಟರಾಗಿದ್ದೀರಾ ನೀವು. ಜನತೆ ಕೊಟ್ಟು ಮಾತು ಉಳಿಸ್ಕೊಳ್ರಿ. ಅವತ್ತು ಹೇಳಿದ್ರಲ್ಲ ಜನತೆಗೆ, ನೀವೇನಂತ ಹೇಳಿದ್ರಿ? ಇವತ್ತು ನನ್ನೇನಾರ ಈ ಚುನಾವಣೆಯಲ್ಲಿ ಸೋತ್ರೆ ನಾನು ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಮಾಡಿಕೊಂಡು ಜೀವನ ಮಾಡ್ತೀನಿ ಅಂತ ಹೇಳಿದ್ರಿ. ಆ ಮಾತು ನುಡಿಸ್ಕೊಳ್ಳಿ. ಮೊದಲು ಆ ವಚನ ಭ್ರಷ್ಟತೆನ ಕಳ್ಕೊಳ್ಬೇಡ್ರಿ. ಜನಕ್ಕೆ ಮಾತು ಕೊಟ್ಟಿದ್ದೀರಿ ಇವತ್ತು ಮಳವಳ್ಳಿ ಕ್ಷೇತ್ರ ಜನತೆಗೆ. ನಾನು ಒಬ್ಬ ಕಲಾವಿದನಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಡಿ, ನಾನು ಬಂದು ಆಶ್ವಾದಿಸ್ತೀನಿ, ನಿಮಗೆ ಚಪ್ಪಾಳೆ ತಡ್ತೀನಿ, ನಿಮಗೆ ಬೆಂಬಲ ಕೊಡ್ತೀನಿ ನಾನು. ಅದು ಬಿಟ್ಬಿಟ್ಟು ನೀವು ನಿಮ್ಮ ಮಾತನ್ನೇ ನೀವು ಉಳಿಸ್ಕೊಳಕ್ಕಾಗ್ತಲ್ಲ, ಅದರಲ್ಲಿ ಬೇರೆ ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದೀರಾ. ಈ ಮೂಲಕ ನಾವು ನೀವು ಹೇಳಿರುವಂಥ ಮಾತನ್ನು ಕಡಾಖಂಡಿತವಾಗಿ ಖಂಡಿಸ್ತೇವೆ. ನಿಮ್ಮ ಮಾತನ್ನು ವಾಪಸ್ ತಗೋಬೇಕು, ನರೇಂದ್ರ ಸ್ವಾಮಿ ಅವ್ರನ್ನ ಇವಾಗ ಕ್ಷಮೆ ಕೇಳಬೇಕು ಅಂತ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಕೊಟ್ಟಂತ ಮಾತನ್ನ ಮಳವಳ್ಳಿ ಕ್ಷೇತ್ರದ ಜನತೆಗೆ ಕೊಟ್ಟಿದ್ದೀರಲ್ಲ ಮಾತನ್ನ, ನಾನೇನಾದ್ರು ಚುನಾವಣೆಯಲ್ಲಿ ಸೋತ್ರೆ ನಾನು ಮುಂದಿನ ದಿನಗಳಲ್ಲಿ ನಾನು ರಸಮಂಜರಿ ಕಾರ್ಯಕ್ರಮವನ್ನ ಮಾಡಿಕೊಂಡು ಜೀವನ ಮಾಡ್ತೀನಿ ಅಂತ ಮೊದಲು ಅದನ್ನು ಮಾಡಿ ತೋರಿಸಿ ಜನತೆಗೆ, ಆಮೇಲೆ ನೀವು ನಮ್ಮ ನಾಯಕರ ಬಗ್ಗೆ ಮಾತನಾಡೋರಿ ಅಂತ ಈ ಮೂಲಕ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನ ಮಾಡ್ತಾ ಇದ್ದೀನಿ. ಅವ್ಯವಹಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಹೇಳಿದ್ನಲ್ಲ ನಾನು ಫಸ್ಟೇ ಹೇಳಿದೆ, ಸಾಹಿತ್ಯ ಸಮ್ಮೇಳನದಲ್ಲಿ ಪಾರದರ್ಶಕವಾಗಿ ನಡೆದಿದೆ ಎಲ್ಲವೂ. ಜೊತೆಗೆ ಮಾಧ್ಯಮದವರೇ ಅವೆಲ್ಲನೂ ಬರ್ತಿದ್ದೀರಿ, ನೀವೇ ಮಾಡಿದ್ದೀರಿ. ಆ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ನಮ್ಮ ಶಾಸಕರು ಒಂದು ಸಮಿತಿಗೆ ಅಧ್ಯಕ್ಷರಷ್ಟೇ ಅವರು. ಇದನ್ನೆಲ್ಲ ಲೆಕ್ಕಾಚಾರವೆಲ್ಲ ಕೊಡುವಂಥವ್ರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮಹೇಶ್ ಜೋಶಿ ಅವರು. ಇವ್ರು ಕೇಳದಿದ್ರೆ ಮಹೇಶ್ ಜೋಶಿ ಅವ್ರನ್ನ ಕೇಳ್ಬೇಕು ಲೆಕ್ಕಾಚಾರವ, ಇವರೆಲ್ಲ
ಒಬ್ಬೊಬ್ರು ಮಾತಾಡಿ. ಜಿಲ್ಲಾಡಳಿತ ಅಂಡರಲ್ಲಿ ಆರ್ಥಿಕ ವ್ಯವಸ್ಥೆಗಳು ನಡೆದಿರೋದು, ಜೋಶಿ ಅವರ ಅಂಡರಲ್ಲೆಲ್ಲ ಈ ಹಣ ವಿನಿಯೋಗ ಆಗಿರೋದು. ಆಯ್ತು, ಅವರು ಫಸ್ಟ್ ಅವರೊಬ್ಬರೇ ಹೇಳಿಲ್ಲ, ತುಂಬಾ ಬೆಳೆದಗಳ ಸಂಘಟನೆಗಳು ಈ ಆರೋಪನ ಮಾಡಿವೆ. ಸಮ್ಮೇಳನದಲ್ಲಿ ಇಂಥ ಲೋಕಗಳು ತುಂಬಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಒಬ್ಬರೇ ಯಾರಿಗೆ ಕೇಳಬಾರ್ದು ಅಂತ ಹೇಳಿದೆ. ನಾವು ಕೇಳಬಾರ್ದು ಅಂತ ಹೇಳ್ತಾ ಇಲ್ಲ. ಲೆಕ್ಕ ಕೊಟ್ಬಿಟ್ರೆ ಏನೇನ್ ಹೆಣ್ಣು ಯಾವ ಕಾಶ್ಮೀರದಿಂದ ತಂದಿದ್ರಿ ಅಂತ ಹೇಳ್ಬಿಟ್ಟು ಲೆಕ್ಕ ಕೊಟ್ಟು ಹಾಕಿಲ್ಲ ಅವರು. ಲೆಕ್ಕವನ್ನ ಕೊಡ್ಬೇಕಂತ 31,000 ರೂಪಾಯಿ ಇದು ಕಾಣಿಕೆ, ಅದಕ್ಕೆ ಏನೇನಿದೆ ಅಂತ ಅವ್ರು ಕೇಳಿದ್ದಾರೆ ಅಲ್ವಾ? ಅದನ್ನ ಹೇಳ್ಬೇಕಷ್ಟೇ. ಅದು ನಮ್ಮ ಜವಾಬ್ದಾರಿ. ಅದನ್ನ ಉತ್ತರ ಕೊಡುವಂತವ್ರು ನರೇಂದ್ರ ಸ್ವಾಮಿ ಅವರಲ್ಲ. ದಯಮಾಡಿ ನನ್ನ ಮಾತನ್ನ ಕೇಳ್ಕೊಳ್ಳಿ. ಅದಕ್ಕೆ ಸಾಹಿತ್ಯ ಸಮ್ಮೇಳನದ ಏನ್ ಪರಿಷತ್ತಿನ ಅಧ್ಯಕ್ಷರಿದ್ದಾರೆ, ಮತ್ತೆ ಕೋಶಾಧಿಕಾರಿಗಳಿದ್ದಾರೆ. 8 ಕೋಟಿ 60 ಲಕ್ಷ ತಗೊಂಡವ್ರೆ, ಅದೆಲ್ಲ ತನಿಖೆ ಆಗ್ಬೇಕು ಅಂತ ಹೇಳಿದ್ರು. ಆಯ್ತು, ತನಿಖೆ ಒಳಪಡಿಸ್ಲಿ, ಬೇಡ ಅಂತ ಹೇಳಲ್ಲ ನಾವು, ತನಿಖೆ ಮಾಡ್ಲಿ. ಆದ್ರೆ ನರೇಂದ್ರ ಸ್ವಾಮಿ ಅವ್ರನ್ನ ರಾಜೀನಾಮೆ ಕೇಳಕ್ ಇವ್ರು ಯಾರು? ಈಗ ನರೇಂದ್ರ ಸ್ವಾಮಿ ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ವೇದಿಕೆ ಕಮಿಟಿ ಅಧ್ಯಕ್ಷರಾಗಿದ್ರು. ಹೌದು, ವೇದಿಕೆ ಕಮಿಟಿಗೆ ಎಲ್ಲ ಶಾಮಿಯಾನ ಏನ್ ಹಾಕಿದ್ರೆ ಜರ್ಮನ್ ಟೆಂಟ್ ಹಾಕಿದ್ರೆ ಅದೆಲ್ಲ ಅವ್ರ ಹತ್ತಿ ಬಂದ್ರೆ ಒಂದು ಅಡಿಗೆ ಏನ್ ಜರ್ಮನ್ ಟೆಂಟ್ ಹಾಕಿದ್ದಾರೆ, ಇವತ್ತಿನ ಮಾರ್ಕೆಟ್ ದರ 25 ರೂಪಾಯಿ ಇದೆ. ಇವರು 68 ರೂಪಾಯಿ ಕೊಟ್ಟಿದ್ದಾರೆ. KSMC ಮೂಲಕ 68 ರೂಪಾಯಿ ಕೊಟ್ಟಿದ್ದಾರೆ. ನಮ್ಮ MC ಅಂತ ಹೇಳಿದ್ರೆ ನಿಮಗೆ ತಿಳಿದಂಗೆ ಇವತ್ತು ಸರ್ಕಾರದಿಂದ ಮಾನ್ಯತೆ ಪಡೆದಂತ ಏಜೆನ್ಸಿ ಮುಖಾಂತರನೇ ಇವತ್ತು ಟೆಂಡರ್ ಇನ್ನೊಂದು ಕೊಡ್ತಾ ಇರುವಂತದ್ದು. ಹಾಗಾಗಿ ಇದನ್ನ ತಗೊಂಡಿದ್ದು ಸ್ಕೈ ಬ್ಲೂ ಇವೆಂಟ್ಸ್ನವರು. ಇವ್ರು ಯಾರಿಗೂ ನೀವು ಇವ್ರಿಗೆ ಕೊಡಿ ಅವ್ರಿಗೆ ಕೊಡಿ ಅಂತ ಶಿಫಾರಸ್ ಮಾಡಿಲ್ಲ ನರೇಂದ್ರ ಸ್ವಾಮಿ ಅವರು. ಸರ್ಕಾರದಿಂದನೇ ಅಪ್ರೂವಲ್ ಆಗಿರುವಂತವ್ರಿಗೆ ಗುತ್ತಿಗೆ ಕೊಟ್ಟಿರುವಂತದ್ದು. ಇದು ತಮಗೆ ಗೊತ್ತಿದೆ. ಅದು ಅವ್ಯವಹಾರಗಳೇ ನಡೆದಿಲ್ಲ ಅಂದ್ಮೇಲೆ ಅವ್ಯವಹಾರಗಳೇ ನಡೆದಿಲ್ಲ ಅಂದ್ಮೇಲೆ ಜಿಲ್ಲಾಧಿಕಾರಿಗಳನ್ನ ಹೆಂಗ್ ಹೊಣೆ ಮಾಡ್ತೀರಿ? ಈಗ ಅವ್ಯವಹಾರ ನಡೆದಿದ್ದಕ್ಕೆ ದಾಖಲೆ ಸಮೇತ ತಗೊಬರ್ಲಿ, ನಾವು ಬರ್ತೀವಿ ಅವ್ರಿಗೆ. ನೀವ್ ಹೇಳೋದಕ್ಕೊಂದು ಮಾತು ಹೇಳ್ತೀನಿ. ಅವತ್ತು ಇವರು ಒಂದು ಕಮಿಟಿನಲ್ಲಿ ಇದ್ರು. ಇವರೇ ಹಾಕ್ಸ್ಬೋದಾಗಿತ್ತಲ್ಲ, ಇದಕ್ಕಿಂತ ಕಡಿಮೆ ಕೊಡ್ತಾರೆ ಕೋಟ್ ಮಾಡಿ ಹಾಕ್ಸ್ಬೋದಾಗಿತ್ತಲ್ಲ ಇವರು. 7 ತಿಂಗಳ ನಂತರ ಅಲ್ಲ 7 ತಿಂಗಳ ನಂತರ ಇವ್ರು ಆರೋಪ ಮಾಡ್ತಾ ಇದಾರಲ್ಲ, ಅದೆಷ್ಟು ಸರಿ? ಈಗ ಒಬ್ರು ಕಮಿಟಿಯಿಂದ ನಮ್ಗೆ ಬಿಲ್ ಲೆಕ್ಕಪತ್ರ ಬರೋದು ಲೇಟ್ ಆಯ್ತು, ಅದಕ್ಕೆ ನಮ್ಗೆ ಲೇಟ್ ಆಯ್ತು ಅಂದ್ರೆ ಅಂದ್ರೆ ಡಿಸಿ ಅವರು ಎಲ್ಲ ಮಾಡಬಹುದಿಲ್ಲ, ಕಮಿಟಿಯಿಂದ ಯಾಕೆ ಲೆಕ್ಕಪತ್ರ ತಗೊಂಡ್ರೆ? ಈಗ ಅದಕ್ಕೆಲ್ಲ ಸಬ್ ಕಮಿಟಿಗಳೆಲ್ಲ ಮಾಡೋ ಉದ್ದೇಶ ಏನು? ಕಮಿಟಿ ಶಿಫಾರಸ್ ಮಾಡುತ್ತೆ, ನಮಗೆ ಇಂತಿಂತದ್ದು ಬೇಕು ಅಂತ ಮಾಡುತ್ತೆ. ಫೈನಲಿ ಅಪ್ರೂವಲ್ ಕೊಡ್ತಕ್ಕಂಥ ಯಾರು? DC ಮೂಲಕ ಕೋಶಾಧಿಕಾರಿ ಅವರೇ ಇದ್ರು. DC ಮೂಲಕ MCA ಕೊಡ್ತಾರೆ. MCA ದವರು ರೇಟ್ ಅನ್ನ ಕಳಿಸ್ಕೊಡ್ತಾರೆ. ಆ ರೇಟ್ ಬಂದಾಗ ಕಮಿಟಿ ಅಧ್ಯಕ್ಷರು ಕೋಶಾಧಿಕಾರಿ ಪರಿಶೀಲನೆ ಮಾಡಿ ಮಾರ್ಕೆಟ್ ದರ ಏನಿದೆ ಇವ್ರೇನ್ ಕೊಟ್ಟಿದ್ದಾರೆ ಟ್ಯಾಲಿ ಮಾಡ್ತಾರೆ. ಈಗ ಎಲ್ಲ ಸೇರಿ ಒಂದು ಮಾಡ್ತಾರೆ. ಈಗ ಒಂದು ಟೆಂಡರ್ ಅಂತ ಕರೀತಾರೆ. ಕರೆದಾಗ ಯಾರು ಕಡಿಮೆ ಕೋಟ್ ಮಾಡಿರ್ತಾರೆ? ನೋಡಿ, 4G ವಿನಾಯಿತಿ ಕೊಟ್ಟಿದ್ದಾರೆ. 4G ವಿನಾಯಿತಿ ಕೊಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ಬೇಗ ಕೆಲಸ ಹಾಕಿ ಅಂತ. ಈಗ ಮಾಡ್ತಾರೆ. ನಾಗಣ್ಣವ್ರೆ ಒಂದೇನು ಗೊತ್ತಾ, ಇದು ಅಲ್ಲ, ಇದು ಬಟ್ಟೆನೆ, ಇದುಗಳು ಯಾವ್ಯಾವ ತರದ್ದು ಒಂದೊಂದು ಇರ್ತವೆ, ಕ್ವಾಲಿಟಿ ಇರ್ತವೆ. ಈಗ ನೀವು ಅರ್ಧ ಲೀಟರ್ಗೆ ಹಾಕಿದಾರ? ಒಂದ್ ನಿಮಿಷ, ಎಷ್ಟು ಹಾಕಿದ್ದಾರೆ? ನಾನು ಹೇಳೋದು, ಈಗ ಅಲ್ಲಿ ಅವರು ಬೆಲೆ ಎಷ್ಟು ಹಾಕಿದ್ದಾರೆ? 5 ರೂಪಾಯಿ, 10 ರೂಪಾಯಿ. ಅಣ್ಣ ನಿಮ್ ಈಗ 2 ವರ್ಷ ಇರಿ 2 ವರ್ಷ ರೂಪಾಯಿ ಅವ್ರು ನಿನ್ನೆ ಅಂದಾನಿ ಅವ್ರು ಹೇಳಿದಾರಲ್ವಾ? ಒಂದ್ ನಿಮಿಷ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ದಯಮಾಡಿ ಉತ್ತರ ಕೊಡ್ತೀನಿ. ಅವ್ರು ಹೇಳಿದ್ರು 5 kg ಹಣ್ಣಿಗೆ 500 ರೂಪಾಯಿ ಅಂತ. 1 kg ಹಣ್ಣು 100 ರೂಪಾಯಿ ಕೊಡ್ತೀನಿ. ಎಲ್ಲಿ ಕೊಡಿಸ್ಲಿ ಅಂದಾನಿ ಅವರು? ಯಾವ ಹಣ್ಣು ಕೊಡ್ಸೋರು? 1 kgಗೆ ಯಾವ ಹಣ್ಣನ್ನು ಕೊಡ್ತಾರೆ? ಮತ್ತೆ ಒಂದು ದಾಳಿಂಬೆ ಎಷ್ಟಿದೆ? ಆಪಲ್ ಎಷ್ಟಿದೆ? ಅವ್ರು ಹೇಳ್ತಾರೆ, ಅವರೊಬ್ರು ಮಾಜಿ ಶಾಸಕರು ಎತ್ಕೊಂಡು 5 kg ಹಣ್ಣಿಗೆ 500 ರೂಪಾಯಿ ಸಾಕು ಅಂತ ಹೇಳ್ತಾರೆ. ಎಲ್ಲಿದೆ 1 kgಗೆ 100 ರೂಪಾಯಿ?
ಯಾವ್ದ್ರದ್ದು? ಏನೇನು ಖರ್ಚಾಗೈತೆ ಅಂತ ಹೇಳಿ ನವೀನ ಮಾತಾಡ್ಬಿಡಿ, ಲಿಸ್ಟ್ ಐತೆ ನಿಮ್ಮ ಹತ್ರ. ಈಗ ನಾವು ಲಿಸ್ಟ್ ತಂದಿಲ್ಲ, ಅವರು ಆರೋಪ ಮಾಡಿರೋಕ್ಕೆ ಅಲ್ಲ, ಬೇಕಾದ್ರೆ ನಾವು ಲಿಸ್ಟ್ ಒದಗಿಸ್ತೀವಿ. ಈಗ ನಗಡವ್ರೆ 1 kg ಹಣ್ಣಿನ ಬೆಲೆ ಎಷ್ಟಿರ್ಬೋದು ಇವಾಗ? ಎಷ್ಟಿರ್ಬೋದು ಹೇಳಿ? 300 ರೂಪಾಯಿ ಇದೆ 1 kg ಹಣ್ಣು. 5 kgಗೆ ಎಷ್ಟಾಯ್ತು? 1,500. ಪ್ಯಾಕಿಂಗ್ ಎಷ್ಟು? ಮತ್ತೆ ಡ್ರೈ ಫ್ರೂಟ್ಸ್ ಏನ್ ಕೊಡ್ತಾರೆ ಅಲ್ವಾ? 500 ರೂಪಾಯಿ ಅಂತ ಹೇಳಿದಾರಲ್ಲ ಅವರು ಒಬ್ರು ಮಾಜಿ ಶಾಸಕರು. 500 ರೂಪಾಯಿ ಗೊತ್ತದ ಹಣ್ಣುಗಳು ಬರುತ್ತಾ? ಸಾಧ್ಯವಾ? ಏನೇನೋ ಮಾತಾಡಕ್ ಹೋಗ್ಬೇಡಿ, ನಿಮ್ಗೆ ಸ್ಟಾಟಿಸ್ಟಿಕ್ಸ್ ತಗೊಂಡು ಮಾತಾಡಿ. ನಾವು ಸಂಪೂರ್ಣ ಮಾಹಿತಿ ಒದಗಿಸ್ತೀವಿ. ಅಂದಾನಿಯವರು ಅವ್ರು ಏನ್ ಆರೋಪ ಮಾಡವ್ರೆ ಆ ಮಾಹಿತಿನ ಸಂಪೂರ್ಣ ಕೊಡ್ಲಿ, ನಾವು ಅವ್ರ ಮುಂದೆನೆ ಬಹಿರಂಗವಾಗಿ ಚರ್ಚೆಗೆ ಮಾಡ್ತೀವಿ. ನಾವು ಹೌದು. ನೋಡಿ, ಮಂಡ್ಯದಲ್ಲಿ ಏನ್ ಸಾಹಿತ್ಯ ಸಮ್ಮೇಳನ ನಡೆಯಿತು, 3 ದಿನ ಕ್ಲೀನಿಂಗ್ ಮಾಡಿದ್ವಿ ಅಂತ ಹೇಳಿ 33 ಲಕ್ಷ ಬಿಲ್ ಮಾಡಿದ್ದಾರೆ. ಧ್ರುವ ಅಂತ ಹೇಳಿ ಕೈಗಳು ಕೊಟ್ಟಿದ್ದಾರೆ. ಪ್ರಶ್ನೆ ಹೇಳ್ತಕ್ಕ ನೀವೆಲ್ಲ ನೌಕರರು ಕೆಲಸ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಎಲ್ಲ ಹೋರಾಟಗಳು ಎಲ್ಲಾ ಗಾಡಿಗಳು ಅದೇ ನಿಂತಿತ್ತು. 33 ಲಕ್ಷ ಯಾರು ಕೊಟ್ರು? ಕೆಲಸ ಮಾಡಿರ್ತಕ್ಕ ಮೆಜಾರಿಟಿ ನಿಮ್ಮ ಕಾರ್ಮಿಕರು, ನಿಮ್ಮ ನಗರಸಭೆ ಕಾರ್ಮಿಕರು ಎಲ್ಲ ಮುಂಚೆ 8 ಮುನ್ಸಿಪಾಲಿಟಿ ಬಂದಿದ್ದಾರೆ. 8 ಮುನ್ಸಿಪಾಲಿಟಿ ಗಾಡಿ ಬಂದಿದೆ. 33 ಲಕ್ಷ ಬಿಲ್ ಯಾರು ಕೊಟ್ಟರು? ಬರೀ ಅಷ್ಟು ಸ್ವಚ್ಛತೆಗೆ ಸಾಕಾಗಿಲ್ಲ, ಅವರು ಏನ್ ನೌಕರರನ್ನು ಬೆಳೆಸ್ಕೊಂಡ್ರು ಅದಕ್ಕೆ ಅಧಿಕವಾಗಿ ಬೆಳೆಸ್ಕೊಂಡಿರ್ತಾರಲ್ಲ ನಗಡವ್ರೆ. ಅಲ್ಲ, ಅದಕ್ಕೆ ಅಧಿಕವಾಗಿ ಬೆಳೆಸ್ಕೊಂಡಿರ್ತಾರಲ್ಲ. ನಿಮಗೆ ಲೇಬರ್ ತಗೊಂಡೋದಕ್ಕೆ ನಿಮ್ಮ ದಾಖಲೆ ಇದೆಯಾ? ಸ್ಯಾಲರಿ ಕೊಡೋದಕ್ಕೆ ದಾಖಲೆ ಇದೆಯಾ? ನೀವು ವೈರ್ ಮಾಡಿದ್ರಿ ಮೊದಲಿಗೆ ಅಂತ ಹೇಳಿದ್ರೆ 100 ಜನ ತಗೊಂಡಿದ್ರೆ ಅವ್ರು ಪೇಮೆಂಟ್ ಕೊಟ್ಟಿರ್ತೀರಲ್ವಾ? ಏನೋ ದಾಖಲೆ ಇದೆಯಾ? ಸಂಪೂರ್ಣ ಕೇಳಿ, ಸಂಪೂರ್ಣ ಮಾಹಿತಿಗಳು ನಮ್ಮ ಜಿಲ್ಲಾಧಿಕಾರಿಗಳು, ಕೋಶಾಧಿಕಾರಿಗಳು ಅವರೇನೆ. ಅವ್ರ ಹತ್ರ ನೀವೆಲ್ಲವನ್ನೂ ತಗೋಬಹುದು. ಅಂದಾನಿ ಏನ್ ಆರೋಪ ಮಾಡಿದ್ದಾರೆ, ಅಂದಾನಿ ವಿರುದ್ಧ ಮಾತಾಡಕ್ ಬಂದಿದೀವಿ. ನಾವಿಲ್ಲಿ ಲೆಕ್ಕಾಚಾರ ಕೊಡಕ್ ಬಂದಿಲ್ಲ. ನವೀನವರೇ, ದಯಮಾಡಿ ಒಂದ್ ತಿಳ್ಕೊಳ್ಳಿ, ನಾವು ಪ್ರಜಾಪ್ರಭುತ್ವದಲ್ಲಿ ಅವ್ರು ಆರೋಪ ಮಾಡಿದಾಗ ಪ್ರತ್ಯಾರೋಪ ಮಾಡಕ್ ನಮ್ಗೆ ಅವಕಾಶ ಇದೆ. ನಾವು ಅವ್ರು ಕೊಟ್ಟಿದಾರ ಅಲ್ಲ, ಅವ್ರು ಕೊಟ್ಟಿದಾರ, ಅವರು ಎಲ್ಲಾ ದಾಖಲೆ ತಂದು ಕೊಟ್ಟಿದಾರ. ಅಂದಾನಿ ಎಲ್ಲಾ ದಾಖಲೆ ಕೊಟ್ಟಿದಾರ. ಅವ್ರು ಕೊಟ್ಟಿದ್ರೆ ನಾನು ಕೊಡ್ತೀನಿ. ಕೊಡಿ. ಇಲ್ಲ ಎಲ್ರು ಇದ್ದಾಗ ಅದನ್ನ ಸರಿಪಡಿಸಬಹುದಾಗಿತ್ತು. ಬೇಕು ಅಂತ ಹೇಳಿ ಅವ್ರು ಶಿಫಾರಸು ಮಾಡ್ತಾರೆ. ಕೋಶಾಧಿಕಾರಿಗಳಾಗಿದ್ದ ಡಿಸಿ ಅವರು ರೇಟ್ ಕೊಡ್ತಾರೆ, ಎಂಸಿ ಅವರು ರೇಟ್ ಕೊಡ್ತಾರೆ. ಡಿಸಿ ಮತ್ತೆ ಎಂಸಿ ಅವರೆಲ್ಲ ಸೇರ್ಕೊಂಡು ಫೈಲೇಜ್ ಮಾಡ್ತಾರೆ. ಇವ್ರು ಯಾರೋ ಕಮಿಟಿ ಇರ್ತಕ್ಕಂಥವ್ರು ಡಿಸಿಷನ್ ತಗೊಂಡು ಇದೇ ಕೊಡ್ಬೇಕು ಅಂತ ಹೇಳಕ್ಕಾಗಲ್ಲ, ರೇಟ್ ಫಿಕ್ಸ್ ಮಾಡಕ್ಕಾಗಲ್ಲ. ಹೌದು, ಇದು ನೀವು ಹೇಳಿದ್ದಕ್ಕೆ ಸರಿಯಾದ ಒಂದು ಕ್ರಮಬದ್ಧತೆ ಅದು. ಹಾಗಾಗಿ 10 ರೂಪಾಯಿ ಬಾಟ್ಲು ನೀವೇ ಹೇಳೋದಲ್ಲ, 10 ರೂಪಾಯಿ ಬಾಟ್ಲು 100 ರೂಪಾಯಿ ಕೊಡ್ತೀರಾ ನೀವು? ಕಾಮನ್ ಸೆನ್ಸ್ ಅಲ್ಲ. ಇಂಥ ಕೆಲಸಗಳಾಗಿರೋದಕ್ಕೆ ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತೀರಾ? ನಾವು ಪ್ರಶ್ನೆ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಇವರು ನರೇಂದ್ರ ಸ್ವಾಮಿ ಅವರ ರಾಜೀನಾಮೆ ಕೇಳಿದ್ರಲ್ಲ, ಅದನ್ನ ತಪ್ಪು ಅಂತ ಹೇಳ್ತಾ ಇದ್ದೀವಿ. ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಏನಾಗಿದೆ ಏನ್ ಬಿಟ್ಟಿದೆ ಅನ್ನೋದ ಜಿಲ್ಲಾಧಿಕಾರಿಗಳಿದ್ದಾರೆ, ರಾಜ್ಯ ಪರಿಷತ್ತಿನ ಅಧ್ಯಕ್ಷರುಗಳಿದ್ದಾರೆ, ಅದ್ರ ಸಂಪೂರ್ಣ ಹೊಣೆಗಾರಿಕೆ ಅವ್ರದ್ದಿರುತ್ತೆ. ಆದ್ರೆ ಇವರು ಬಂದು ವಿನಾಕಾರಣ ಏನ್ ಗೊತ್ತಾ, ಅವ್ರ ಅಭಿವೃದ್ಧಿನ ನರೇಂದ್ರ ಸ್ವಾಮಿ ಅವರ ಏಳಿಗೆನ ಸಹಿಸಲಾಗದಂತೆ ಅವ್ರೊಬ್ಬರ ಮೇಲೆ ಇವರು ಚಾರ್ಜ್ ಮಾಡ್ತಾರಲ್ಲ ಅಂದಾನಿ ಅವರು, ಅದಕ್ಕೆ ನಾವು ಪ್ರತ್ಯಾರೋಪ ಮಾಡ್ತಾ ಇದ್ದೀವಿ. ಆ ಆರೋಪಕ್ಕೆ ಹೌದು ಹೌದು ಒಂದಿನ ಹೇಳ್ತಾರೆ ಬೆಳಗ್ಗೆ 2ನೇ ದಿನ ಬೆಳಗ್ಗೆ 7 ಗಂಟೆಗೆ 86,000 ತಿಂಡಿ ತಿಂತಾರೆ. ಬೆಳಗ್ಗೆ 7 ಗಂಟೆಗೆ ಹೋಗಿ ತಿಂಡಿ ತಿನ್ನಕ್ಕೆ 86,000 ಅಲ್ಲಿಗೆ. ಆಮೇಲೆ ಅವ್ರು ಹೇಳುವಾಗ ನೋಡಿ, ಅದನ್ನೆಲ್ಲ ಬಿಟ್ಟು ಆಹಾರ ಇದ್ರಲ್ಲೂ ನಡೆದಿರ್ಬೋದೇನೋ, ಇದ್ರಲ್ಲೂ ಆಗಿರ್ಬೋದೇನೋ ಅಂತಾರೆ. ಆಮೇಲೆ ಸಾಮಾನ್ಯವಾಗಿ ಹೇಳ್ತೀವಿ 33 ಕೋಟಿ ಅವರೇ ಅಂತ ಹೇಳ್ತಾರೆ. ಅದ್ರಲ್ಲಿ 20 ಕೋಟಿ ಅವ್ಯವಹಾರ ನಡೆದಿದೆ ಅಂದ್ರೆ ದಾಖಲೆ ಸಮೇತ ಕೊಡ್ಬೇಕಲ್ವಾ? 20 ಕೋಟಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ರೆ ದಾಖಲೆ ತಂದು ಕೊಡ್ಬೇಕಲ್ವಾ ಅವರು? ವಹಿಸ್ಲಿ, ಪ್ರಜಾಪ್ರಭುತ್ವ, ಎಲ್ರಿಗೂ ಅಧಿಕಾರ ಇದೆ, ಎಲ್ರಿಗೂ ಅವಕಾಶ ಇದೆ. ತಪ್ಪೇ ನಡೆದಿದ್ರೆ ಆಗ್ಲಿ, ನಮ್ಮ ನಾಯಕರುಗಳು ಯಾರು ತಪ್ಪು ಮಾಡಿಲ್ಲ ಅಲ್ಲಿ. 2 ಕೋಟಿ ಇನ್ನೂ ಅಧ್ಯಕ್ಷ ಮಡಿಕೊಂಡು ಕೂತವ್ರೆ. ಅವ್ನ ಯಾಕೆ ಕೇಳ್ತಾ ಇಲ್ಲ ನೀವು? ಯಾರೋ ಒಬ್ರು ಆರೋಪ ಮಾಡಿದಕ್ಕೆ ದೊಡ್ಡದಾಗಿ ಬಂದಿದ್ದೀರಿ. 2.5 ಕೋಟಿ ಒಬ್ಬ ರಾಜ್ಯ ಪರಿಷತ್ತಿನ ಅಧ್ಯಕ್ಷ ಲೆಕ್ಕನೇ ಕೊಟ್ಟಿಲ್ಲ. ಯಾರು ಕೇಳಲ್ಲ ಯಾಕೆ? ಈಗಾಗಲೇ ಅದ್ರದ್ದು ನೀವೇ ಹೇಳ್ತಾ ಇದ್ದೀರಿ.
ಎಲ್ಲರೂ ಕೇಳ್ತಾ ಇದ್ದಾರೆ, ಆತನ ಬಗ್ಗೆ ಏನೇನು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತು. ಈಗ ಆ ಮಾತು ತಗೊಳಕ್ ಹೋದ್ರೆ ಬೇರೆ ಕಡೆ ವಿಚಾರ ಡೈವರ್ಟ್ ಆಗ್ತದೆ. ಈಗ ಅಧ್ಯಕ್ಷನ ಬಗ್ಗೆ ನಿಮ್ಗೆ ಗೊತ್ತು, ಈಗ ಏನೆಲ್ಲ ಆಗ್ತಾ ಇದೆ, ಬೆಳವಣಿಗೆಗಳು ಏನು ಅಂತೆಲ್ಲ ಗೊತ್ತು. ಸರ್ಕಾರ ಆದ್ಮೇಲೆ ಸರ್ ಒಂದು ಆರೋಪಕ್ಕೆ ನೀವು ಪ್ರತ್ಯಾರೋಪ ಮಾಡಕ್ ಬಂದ್ರಿ, ಅದು ಸಾರ್ವಜನಿಕ ಹಣ ಅಂತಾನೆ. ಖಂಡಿತವಾಗಿ. ಮತ್ತೆ ಅದಕ್ಕೆ ಜವಾಬ್ದಾರಿ ಯಾರು, ಕೇಳೋರು ಯಾರು? ಈಗ ಅದಕ್ಕೆ ಆದಂತ ಕ್ರಮ ತಗೊಳ್ಳೋರು ಇದಾರೆ ಸರ್. ನಿಮ್ಮ ನಾವೇ ಕೇಳ್ತೀವಿ ಸರ್. ಅವ್ರ ರಾಜ್ಯ ನಾವೇ ಮಹೇಶ್ ಜೋಶಿ ಅವ್ರನ್ನ ಒತ್ತಾಯ ಮಾಡ್ತೀವಿ. ಆ ರೀತಿ ಇದ್ದಾಗ ಮಹೇಶ್ ಜೋಶಿ ಅವರೇ ಅದನ್ನ ಬಂದು ಲೆಕ್ಕ ಕೊಡಿ ಅಂತ ನಾವೇ ನಿಮ್ ಮುಖ ನಾವೇ ಕೇಳ್ತಾ ಇದ್ದೀವಿ, ನಾವೇ ಕೇಳ್ತೀವಿ. ಈಗಾಗಲೇ ಸಾಹಿತಿಗಳು ಎಲ್ಲ ವಿಚಾರ ಕೇಳಿದ್ದಾರೆ, ಎಲ್ಲ ಅಲ್ಲ ನಾವು ಕೇಳಿದೀವಿ, ಸರ್ಕಾರನೇ ಕೇಳಿ ಅವ್ರು ಕೊಟ್ಟಂತ ಸವಲತ್ತುಗಳನ್ನೆಲ್ಲ ವಾಪಸ್ ತಗೊಂಡಿದೆ ಈಗಾಗಲೇ ಸರ್ಕಾರ. ಅದು ಒಂದು ಅವ್ರಿಗೆ ಕೊಟ್ಟಂತ ಪನಿಷ್ಮೆಂಟ್ ತಾನೆ. ಹೋರಾಟ ಮಾಡಿದ್ದು ಕೊಟ್ಟರು ಹಂಗೇನಿಲ್ಲ, ಅವ್ರದ್ದು ಅವ್ಯವಹಾರ ನಡೆದಿದೆ ಅಥವಾ ಅವರು 2 ಕೋಟಿ ಒಂದ್ ನಿಮಿಷ ಅವರು ಒಂದ್ ನಿಮಿಷ ನಾವೆಲ್ಲ ಹೋರಾಟ ನಾವು ಕಮಿಟಿಲಿದ್ದವರು ಒಂದ್ ನಿಮಿಷ ನಾವು ಕಮಿಟಿಲಿದ್ದವರು ನಾವು ಎಲ್ಲ ರೋಡಲ್ಲಿ ನಿಂತು ಎಲ್ಲ ಸರ್ಕಲ್ ಮಾಡಿ ಎಲ್ಲ ಹಂಗೇನಿಲ್ಲ. ಅಲ್ಲ ನಾನು ಹೇಳಕ್ ಕೇಳಿಸ್ಕೊಳ್ಳಿ, ನಾವೆಲ್ಲ ಹೋರಾಟ ಮಾಡಿದ ಫಲವಾಗೇನೆ ಸರ್ಕಾರ ಅವ್ರು ಕೊಟ್ಟ ಸವಲತ್ತೆಲ್ಲ ವಾಪಸ್ ತಗೊಂಡಿರೋದು. ಅದು ಒಂದು ಅದರದ್ದೇ ಭಾಗ ಅಲ್ವಾ ಅದು. ಅವ್ರು 2.5 ಕೋಟಿ ವಾಪಸ್ ಕೊಡ್ಬೇಕು ಅಂತಾನೆ ಹೇಳಿ ನಾವು ಮಾಡ್ತಾ ಇರೋದು.